ವತಿಯಿಂದ ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಮನೆ, ಅಂದ್ರೆ ನಮ್ಮ ಸುಬ್ಬಾರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ಅವರ ಮನೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಏನಾದರೂ ನಮ್ಮದೇ ಆದಂತಹ ಒಂದು ಕೊಡುಗೆ ಕೊಡಬೇಕು, ಒಂದು ವಿಚಾರವನ್ನ ಮನನೆ ಮಾಡಬೇಕು ಅಂತ ಹೇಳಿ ಸಹಭೋಜನವನ್ನ ಇವತ್ತು ಏರ್ಪಡಿಸಲಾಗಿತ್ತು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ನಮಗೆ SP ಅವರು, ಜೊತೆಗೆ ಸುಮಾರು ಗಣ್ಯರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ರು. ಕಂಪ್ಲೀಟ್ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲವೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ರು. ತುಂಬಾ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ಖುಷಿ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಮೈಲುಗಲ್ಲು. ಯಾಕಂತಂದ್ರೆ ಈ ವಿಷಯಗಳಲ್ಲಿ ಈ ಒಂದು ಲೆವೆಲ್ಗೆ ನಾವು ಮಾಡಲೇಬೇಕು. ಯಾಕಂತಂದ್ರೆ ಸುಮಾರು ವಿಷಯಗಳು ಜಾತಿ ಬಗ್ಗೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ನಾವು ಶತಮಾನಗಳಿಂದ ಕೇಳಿಸ್ಕೊಂಡು ಬರ್ತಾನೆ ಇದೀವಿ. ಸೊ ಈ ಒಂದು ವಿಚಾರವನ್ನ ನಾವು ಮನ್ನಣೆ ಮಾಡ್ಬೇಕಂದ್ರೆ ಎಲ್ಲೋ ಕೆಲವೊಂದು ಕಡೆಗಳಿಗೆ ನಾವು ಶತ್ರುಗಳಾಗ್ತೀವಿ, ಕೆಲವೊಂದು ಜನ ನಮ್ಮನ್ನ ಎಲ್ಲೋ ಒಂದು ಕಡೆ ಕಾರ್ನರ್ ಮಾಡಕ್ಕೆ ನೋಡ್ತಾರೆ. ಸೊ ಇವೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲ ಇದನ್ನ ನಾವು ಭೇದಿಸಲೇಬೇಕು, ಇದನ್ನ ನಾವು ಹೊಡೆಯಬೇಕು, ಇಲ್ಲ ಎಲ್ಲರೂ ಮನುಷ್ಯರಂದ್ರೆ ಒಂದೇ. ಯಾಕಂದ್ರೆ ಯಾವುದೇ ಜಂತುಗಳಲ್ಲಿ ಕೂಡ ಈ ತರ ಜಾತಿ ಭಾವ ಇಲ್ಲ, ಪಕ್ಷಿಗಳಲ್ಲೂ ಜಾತಿ ಭಾವ ಇಲ್ಲ, ಯಾವುದೇ ನೈಸರ್ಗಿಕ ವಿಚಾರಗಳು ತಗೊಂಡ್ರು ಕೂಡ ಎಲ್ಲೂ ನಿಮಗೆ ಜಾತಿ ಭಾವವನ್ನು ಸಿಗೋದಿಲ್ಲ. ಆದ್ರೆ ಮನುಷ್ಯ ಅಂತ ಬಂದಾಗ ಯಾಕೋ ನಾವೇನೇ ಈ ತರದ ಒಂದು ಕೋಟೆಗಳನ್ನ ಸುಭದ್ರವಾಗಿ ಕಟ್ಕೊಂಡ್ಬಿಟ್ಟಿದ್ವಿ. ಈ ಕೋಟೆಗಳನ್ನ ಹೊಡಿಬೇಕು ಅಂತಂದ್ರೆ ಶಿವಪ್ರಸಾದ್ ಅಂತವ್ರೇನೆ 10 ವರ್ಷಗಳಿಂದ ಹೋರಾಟ ಮಾಡಿ ಇದುವರೆಗೂ ಹೇಳ್ಕೊಂಡು ಬಂದಿರೋ ಈ ನೌಕೆಯನ್ನ ನಮ್ಮಂತವ್ರು ಕೂಡ ಸಮಾಜದ ಬಗ್ಗೆ ಯೋಚನೆ ಮಾಡಿ ಅವ್ರಿಗೊಂದು ಸಾಥ್ ಕೊಡದೇ ಇದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಇದಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನ ಕಲ್ಪಿಸಿದ್ವಿ. ವೇದಿಕೆ ತುಂಬಾ ಚೆನ್ನಾಗಿ ಇವತ್ತು ಅಚ್ಚುಕಟ್ಟಾಗಿ ನಡೆದಿದೆ. ಯಾಕಂದ್ರೆ ಇದೊಂದು ತಿಮ್ಮರಾವತನಹಳ್ಳಿ ಪರಿಧಿಗೆ ಇದು ಒಂದು ಹಿಸ್ಟರಿ. ಒಂದೇ ವೇದಿಕೆಯಲ್ಲಿ SP ಅವರು DC ಗಳು ಬಂದು ಒಂದು ವೇದಿಕೆಯನ್ನ ಹಂಚಿಕೊಂಡು, ಜೊತೆಗೆ ಸುಮಾರು ಗಣ್ಯರು ಈ ವೇದಿಕೆಯನ್ನು ಹಂಚಿಕೊಂಡು ಒಂದು ವಿಚಾರವಾಗಿ ಇವತ್ತು ಮಾತಾಡಿ ಹೋಗಿದಾರಲ್ಲ, ಇದು ತಿಮ್ಮರಾವತನಹಳ್ಳಿ ಪಂಚಾಯತಿಗೆ ಇದು ಚರಿತ್ರೆ. ಇದು ಸೊ ಈ ಚರಿತ್ರೆಯನ್ನ ಕಾರಣಭೂತರಾದಂತಹ ಎಲ್ಲ ನಮ್ಮ ಗ್ರಾಮಸ್ಥರು, ಶ್ರೇಯೋಭಿಲಾಷಿಗಳು, ನಮ್ಮ ಚಿಕ್ಕಪ್ಪ ಅವರು ಇರ್ಬೋದು, ಅದು ನಮ್ಮ ತಂದೆಯವರು, ಅದು ನಮ್ಮ ಸಂಪೂರ್ಣ ಕುಟುಂಬ, ಎಲ್ಲರೂ ಕೂಡ, ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ಅಷ್ಟೇ ಇವತ್ತು ಸಾಥ್ ಕೊಟ್ಟಿದ್ದೀರಾ ಎಲ್ಲರೂ. ಯಾಕಂದ್ರೆ ಈ ತರದ ವಿಷಯಗಳು ಗೊತ್ತಾಗಬೇಕು ಜನಕ್ಕೆ. ಯಾವಾಗಲೇ ನಾವೇನು, ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಹೇಳಿ ಆಚೆಗಡೆ ಗೊತ್ತಾಗುತ್ತೆ. ಸೊ ಈ ವಿಷಯದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ವೇದಿಕೆಯನ್ನ ಸಕ್ಸಸ್ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಅನಂತ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಈ ಜರ್ನಿ ಇಲ್ಲಿಗೆ ಮುಗಿಯುವಂಥದ್ದಲ್ಲ, ಇದು ಜಸ್ಟ್ ಆರಂಭ ಮಾತ್ರನೇ. ಈ ಆರಂಭ ಇದು ಎಂಡ್ಲೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ DC ಗಳು ಹೇಳ್ತಾ ಇದ್ರು, ಯಾಕಂದ್ರೆ ಇದು ಬೇರೆ ಒಂದು ಫ್ರಾನ್ಸೋ, ಇಟಲಿನೋ, USA ಹತ್ರನೋ ಹಾಕ್ಬೇಕು. ಯಾಕಂದ್ರೆ ಎಲ್ಲಿ ಜಾತಿ ಪದ್ಧತಿಯಲ್ಲಿ ಹಾಳಾಗತ್ತೋ, ಎಲ್ಲಿ ನಾವು ಈ ರಿಸರ್ವೇಶನ್ಗಳನ್ನ ಇಟ್ಕೊಂಡು ನಾವು ಎಲ್ಲಿ ಈಗ ಹಾಳಾಗ್ತಿದ್ವೋ, ಇವೆಲ್ಲವೂ ಹೋಗ್ಬಿಟ್ಟು ಒಂದು ಒಳ್ಳೆಯ ಒಂದು ಸಮಾಜ ಬೆಳವಣಿಗೆ ಆದಾಗ ನೆಕ್ಸ್ಟ್ ಪೀಳಿಗೆಗೆ ನಾವು ಒಂದು ಭರವಸೆ ಕೊಡೋ ಒಂದು ವೇದಿಕೆ ಆಗುತ್ತೆ. ಸೊ 100% ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಪೀಳಿಗೆಯನ್ನು ಹುಟ್ಟು ಹಾಕ್ಲಿಕ್ಕೆ ಇದೊಂದು ವೇದಿಕೆ ಆಗತ್ತೆ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಈಗಲೂ ಒಟ್ಟಿಗೆ ಒಂದೇ ತರ ಇದೆ, ಇದರಲ್ಲಿ ಚೇಂಜಸ್. ಯಾಕಂದ್ರೆ ಈಗ ನನ್ನ ಜೊತೆಗೆ ಹುಟ್ಟಿ ಬೆಳೆದಂತ ಹುಡುಗರೇನೆ ಈಗ ಸುಮಾರು ಜನ ಹುಡುಗರನ್ನ ಕರೆಸಿ ಇವತ್ತು ಆಕ್ಚುಲಿ ನೆನ್ನೆ ನೈಟ್ ನಾವು ಒಂದು ಮೀಟಿಂಗ್ ಮಾಡಿದೆ. ಈ ತರ ನಾವು ಅನ್ಕೊಂಡಿದೀವಪ್ಪ, ಈ ತರ ಮಾಡ್ಬೇಕು, ನಿಮಗೋಸ್ಕರ ಮಾಡ್ತಿದೀವಿ. ನಮ್ಮ ಒಂದು, ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಈಗ ನಾವು ನಮ್ಮ ಮನೆಯಲ್ಲೇ ಇದೀವಿ, ಅವ್ರ ಮನೆಯಲ್ಲಿ ಇದಾರೆ. ಬಹುಶಃ ನಾವು ಅವ್ರ ಮನೆಗೆ ಹೋಗಿರ್ತೀವಿ ಬಿಟ್ರೆ ಅವ್ರು ನಮ್ಮ ಮನೆಗಳಿಗೆ ಬಂದಿದ್ದೇ ಇಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬ ಮೇಸ್ತ್ರಿ ಮನೆ ಕೆಲಸ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಮೇಸ್ತ್ರಿ ಕೆಲಸ ಮಾಡ್ತಾನೆ. ಗೃಹ ಪ್ರವೇಶ ಆದ್ಮೇಲೆ ಮೇಸ್ತ್ರಿ ಒಳಗೆ ಬರೋದಿಲ್ಲ. ಕಾರಣ ದಲಿತ ಅನ್ನೋ ಒಂದು ಹೆಸರಿಗೆ. ಎಂಥ ಮೌಢ್ಯದಲ್ಲಿ ಇದೀವಲ್ಲ ನಾವು, ಈ ಮೌಢ್ಯವನ್ನು ನಾವು ಹೊಡಿಬೇಕು, ಈ ಮೌಢ್ಯವನ್ನು ಹೋಗಿಸ್ಬೇಕು. ಎಲ್ಲ ಈಗ ಅಂಬೇಡ್ಕರ್ ವಿಚಾರಗಳು ಅಷ್ಟೇ. ಇನ್ನೊಂದು ಹೇಳಬೇಕು ಏನಂತಂದ್ರೆ, ಬಹುಶಃ ನಾನು ಎಲ್ಲೋ ಒಂದು ಜರ್ನಿಯಲ್ಲಿ ಕೇಳ್ಪಡ್ತಿದ್ದೆ, ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪುಗಳಿಂದ ಅಂಬೇಡ್ಕರ್ ಅಂತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಬಯಸ್ಕೊಳ್ತಾ ಇದ್ದಾರೆ. ಅರೆ ಯಾಕೆ ಬಯಸ್ಕೋಬೇಕು? ಏನ್ ವಿಷಯಕ್ಕೆ ಬಯಸ್ಕೋಬೇಕು? ಏನಕ್ಕಾಗಿ ಅವ್ರು ಕಷ್ಟಪಟ್ರು, ಏನಕ್ಕಾಗಿ ಸಂವಿಧಾನ ರಚನೆ ಮಾಡಿದ್ರು, ಏನಕ್ಕಾಗಿ ಒಂದು ನಮ್ಗೆ ಇಷ್ಟೊಂದೆಲ್ಲ ಮೌಲ್ಯಗಳನ್ನ ಕೊಟ್ಟು ಹೋದ್ರು, ಅದನ್ನ ನಾವು ಯೋಚನೆ ಮಾಡ್ಬೇಕು. ಆವಾಗ ಈ ತರದ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಸೊ ನಾನು ಹೇಳೋದು ಅಷ್ಟೇ, ಎಲ್ಲಾ ಕಮ್ಯುನಿಟಿಗಳಿಗೂ ಅಷ್ಟೇ, ಮನುಷ್ಯನನ್ನಾಗಿ ಸ್ವೀಕರಿಸಿ, ಆವಾಗ 100% ಸಮಾಜದ ಬದಲಾವಣೆ ಆಗುತ್ತೆ. ಗಮನಿಸಿದ್ರಲ್ಲ, ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದಂತಹ ಜನ ಬನ್ನಿ ಮನೆ ಒಳಗೆ ಊಟ ಮಾಡೋಷ್ಟೊತ್ತಿಗೆ ಅವರ ಮನೆಗಳಿಗೆ ಹೊರಗೋಗಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಒಂದು DNA ಸೇರ್ಕೊಂಡ್ಬಿಟ್ಟಿದೆ. ಇದನ್ನು ಹೋಗಿಸ್ಬೇಕು ಅಂತಂದ್ರೆ ಬದಲಾವಣೆ ಬರ್ಬೇಕು. ಬದಲಾವಣೆ ಹೇಗೆ ಬರ್ಬೇಕು ಅಂತಂದ್ರೆ
ಎಜುಕೇಶನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿದ್ಯಾವಂತರಾದರೆ ಮಾತ್ರ ವಿದ್ಯೆಗೆ ಇರತಕ್ಕಂಥ ಪವರು 100% ಎಲ್ಲರನ್ನ ಒಂದು ಕಡೆ ಕೊಂಡೊಯ್ಯುತ್ತದೆ. ಅದು ನನ್ನ ಬಲವಾದಂತ ಒಂದು ನಿರ್ಧಾರ. ಸೊ ವಿಚಾರ ಇದಿಷ್ಟೇನೆ. ವಿದ್ಯೆ ಕಲಿಬೇಕು, ಮಕ್ಕಳಿಗೆ ಆದಷ್ಟು ವಿದ್ಯಾಭ್ಯಾಸ ಕೊಡಿಸ್ಬೇಕು. ಅವರನ್ನ ವಿದ್ಯಾವಂತರಾಗಿ ಮಾಡಿದ್ರೆ 100% ಸಮಾಜ ಅಂತ ಸರಿ ಇರುತ್ತೆ. ರಾಜಕೀಯವಾಗಿ ಎಲ್ಲಾ ರೀತಿಯೂ ಕೂಡ ಒಳ್ಳೆ ಒಳ್ಳೆ ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಾವು ಎಲಿಜಿಬಲ್ ಪ್ಲೇಸ್ಗಳಿಗೆ ತಗೊಂಡು ಹೋಗಿ ಇಡ್ಬೋದು. ಇಷ್ಟೇ ವಿಷಯ.